ನಿತ್ಯ ರಾಮ್ ಅಂದ್ರೆ ತುಂಬಾ ಜನಕ್ಕೆ ಗೊತ್ತಾಗತ್ತೆ. ಯಾಕಂದ್ರೆ ನಿತ್ಯ ರಾಮ್ ಇಂಡಸ್ಟ್ರಿಯಲ್ಲಿ ಬಹು ವರ್ಷಗಳ ಹಿಂದೆಯಿಂದಲೂ ಕೂಡ ಕೆರಿಯರ್ ಅನ್ನ ಕಟ್ಕೊಂಡವರು, ಹೆಸರನ್ನ ಮಾಡ್ಕೊಂಡವರು. ಆದ್ರೆ ಸ್ವಲ್ಪ ಜನಕ್ಕೆ ನಿತ್ಯ ರಾಮ್ ಅಂತ ಅಂದ್ರೆ ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ ನಮ್ಮ ಸ್ಯಾಂಡಲ್ವುಡ್ ನ ಡಿಂಪಲ್ ಕ್ವೀನ್ ಅಂತ ಕರೆಸಿಕೊಳ್ಳುವ ರಚಿತಾ ರಾಮ್ ಸಹೋದರಿ ನಿತ್ಯ ರಾಮ್ ಅಂದಿದ ತಕ್ಷಣ ನೆನಪಾಗಿ ಬಿಡತ್ತೆ. ಹೌದು, ನಿತ್ಯ ರಾಮ್ ಮತ್ತು ರಚಿತಾ ರಾಮ್ ಸಹೋದರಿಯರು ಇಬ್ಬರು ಒಟ್ಟಿಗೆನೆ ಇಂಡಸ್ಟ್ರಿಗೆ ಬರ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನಿತ್ಯ ರಾಮ್ ಇಂಡಸ್ಟ್ರಿಗೆ ಮೊದಲು ಎಂಟ್ರಿಯನ್ನ ಕೊಡ್ತಾರೆ, ಅದು ಕೂಡ ಸೀರಿಯಲ್ನ ಹೀರೋಯಿನ್ ಆಗಿ. ರಚಿತಾ ರಾಮ್ ಎಂಟ್ರಿ ಕೊಟ್ಟಿದ್ದು ಸೀರಿಯಲ್ನ ಸೆಕೆಂಡ್ ಹೀರೋಯಿನ್ ಆಗಿ. ಆದರೆ ಸಹೋದರಿ ನಿತ್ಯ ರಾಮ್ ಸೀರಿಯಲ್ನ ಹೀರೋಯಿನ್ ಆಗಿ ಎಂಟ್ರಿ ಕೊಡ್ತಾರೆ. ಆಗಿನಿಂದ ಈಗಿನವರೆಗೂ ನಿತ್ಯ ರಾಮ್ ಅನೇಕ ಸೀರಿಯಲ್ಗಳನ್ನ ಮಾಡಿದ್ದಾರೆ, ಜನಪ್ರಿಯತೆಯನ್ನ ಗಳಿಸಿಕೊಂಡಿದ್ದಾರೆ. ಆದರೆ ತಂಗಿಗೆ ಸಿಕ್ಕಂತ ಸಕ್ಸಸ್ ಅಕ್ಕನಿಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ರಚಿತಾ ರಾಮ್ಗಿಂತ ನೋಡೋದಕ್ಕೆ ತುಂಬಾನೇ ಮುದ್ದಾಗಿದ್ದಾರೆ ನಿತ್ಯ ರಾಮ್. ಆದರೆ ರಚಿತಾ ರಾಮ್ಗೆ ಸಿಕ್ಕಂತ ಅವಕಾಶ, ಸಿಕ್ಕಂತ ನೇಮು ಫೇಮು ನಿತ್ಯ ರಾಮ್ಗೆ ಸಿಗಲಿಲ್ಲ. ಹಾಗಂತ ಇವರೇನು ಹಿಂದೆ ಬಿದ್ದಿಲ್ಲ. ಸಿನಿಮಾ ಅಂತ ನೋಡಿದಾಗ ರಚಿತಾ ರಾಮ್ ಎಷ್ಟು ಫೇಮಸ್ಸು, ಸೀರಿಯಲ್ ಅಂತ ನೋಡಿದಾಗ ನಿತ್ಯ ರಾಮ್ ಅಷ್ಟೇ ಫೇಮಸ್ಸು. ಕನ್ನಡದಲ್ಲಿ 3-4 ಸೀರಿಯಲ್ ಅನ್ನ ಮಾಡಿದ್ದಾರೆ. ಆದರೆ ತೆಲುಗು ಭಾಷೆಯಲ್ಲಿ, ಬೇರೆ ಭಾಷೆಗಳಲ್ಲಿ ಹೀಗೆ ಅನೇಕ ಸೀರಿಯಲ್ಗಳನ್ನು ಮಾಡಿ ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ನಿತ್ಯ ರಾಮ್ ಒಂದು ಸಿನಿಮಾವನ್ನು ಮಾಡಿದ್ರೂ ಕೂಡ ಆ ಸಿನಿಮಾ ಹಿಟ್ ಆಗಲಿಲ್ಲ. ಆ ಕಾರಣಕ್ಕಾಗಿ ನನಗೆ ಸೀರಿಯಲ್ಲೇ ಸರಿ ಅಂತ ಹೇಳಿ ಸೀರಿಯಲ್ ಇಂಡಸ್ಟ್ರಿಯಲ್ಲೇ ಉಳ್ಕೊಂಡು ಬಿಡ್ತಾರೆ. ಇಂಥ ನಿತ್ಯ ರಾಮ್ ಜೀವನದಲ್ಲಿ ಅನೇಕ ಕಹಿ ಘಟನೆಗಳು ನಡೆದಿದೆ. ಹೌದು, ಕೆರಿಯರ್ ಮತ್ತು ಅವರ ಪರ್ಸನಲ್ ಲೈಫ್ ಅಂತ ಬಂದಾಗ ಆಕೆ ಸಾಕಷ್ಟು ಅನುಭವಿಸಿದ್ದಾರೆ. ರಚಿತಾ ರಾಮ್ ರೀತಿಯಾಗಿ ಆಕೆಗೆ ಹೆಸರು ಬರದೇ ಇದ್ರೂ ಕೂಡ ಕಷ್ಟ ಅಂತ ಬಂದಾಗ ರಚಿತಾ ರಾಮ್ಗಿಂತ ನಿತ್ಯ ರಾಮ್ ಅನೇಕ ಕಷ್ಟಗಳನ್ನು ಎದುರಿಸಿದ್ದಾರೆ. ನಿತ್ಯ ರಾಮ್ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚಿತವಾಗಿಯೇ ಮನೆಯಲ್ಲಿ ತೋರಿಸಿದ ಹುಡುಗನನ್ನೇ ಮದುವೆ ಆಗಿದ್ರು. ಅದು ಕೂಡ ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿತ್ತು. ನನಗೆ ಇಂಥ ಹುಡುಗ ಇಷ್ಟ ಆಗಿದ್ದಾನೆ, ಅವನು ಕೂಡ ನನ್ನನ್ನು ಮದುವೆ ಆಗು ಅಂತ ಕೇಳ್ತಾ ಇದ್ದಾನೆ. ಮದುವೆ ಆಗೋದಾ ಅಂತ ಮನೆಯಲ್ಲಿ ಕೇಳಿ ಒಪ್ಪಿಗೆ ಪಡೆದ ನಂತರ ಮದುವೆ ಕೂಡ ಆಗಿದ್ರು. ಮದುವೆ ಆದಮೇಲೂ ಕೂಡ ಅನೇಕ ಸೀರಿಯಲ್ಗಳಲ್ಲಿ ನಿತ್ಯ ರಾಮ್ ಅಭಿನಯಿಸಿದ್ರು. ಆದರೆ ಅದ್ಯಾಕೋ ಗೊತ್ತಿಲ್ಲ, ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಹೆಸರು ಮಾಡ್ತಿದ್ದಂಥ ನಿತ್ಯ ರಾಮ್ ಮದುವೆ ಆದ ಮೇಲೆ ಸ್ವಲ್ಪ ಡಲ್ ಆಗಿಬಿಡ್ತಾರೆ. ಸೀರಿಯಲ್ಗಳಿಂದ ಅಂತರವನ್ನು ಕಾಯ್ದುಕೊಳ್ಳೋ ಪ್ರಯತ್ನ ಪಡ್ತಾರೆ. ಒಂದು ಲಾಂಗ್ ಬ್ರೇಕ್ ಕೂಡ ತೆಗೆದುಕೊಳ್ತಾರೆ. ಅದಾದಮೇಲೆ ಗೊತ್ತಾಗುತ್ತೆ ನಿತ್ಯ ರಾಮ್ ಜೀವನ ಚೆನ್ನಾಗಿಲ್ಲ, ಡಿವೋರ್ಸ್ ಆಯಿತು ಅಂತ. ಪ್ರೀತಿಸಿ ಮನೆಯವರ ಒಪ್ಪಿಗೆ ಪಡೆದು ಮದುವೆ ಆಗಿದ್ದಂಥ ನಿತ್ಯ ರಾಮ್ ಅವರ ಬಾಳಲ್ಲಿ ಬಿರುಗಾಳಿ ಗೆದ್ದಿತ್ತು. ಡಿವೋರ್ಸನ್ನು ಪಡ್ಕೊಳ್ತಾರೆ. ಅದಾದಮೇಲೆ ಅವರು ಸೀರಿಯಲ್ ಲೈಫ್ನಲ್ಲೂ ಬ್ಯುಸಿ ಆಗಿಬಿಡ್ತಾರೆ. ಆದರೆ ಇತ್ತೀಚೆಗೆ 1-2 ವರ್ಷಗಳ ಹಿಂದೆ ನಿತ್ಯ ರಾಮ್ 2ನೇ ಮದುವೆ ಆಗ್ತಾರೆ. ಅದು ಕೂಡ ಮನೆಯವರ ಒಪ್ಪಿಗೆ ಪಡೆದು ತುಂಬಾನೇ ಅದ್ಧೂರಿಯಾಗಿ ಮದುವೆ ಆಗ್ತಾರೆ. ಒಳ್ಳೆ ರಿಚ್ ಪಾರ್ಟಿಯನ್ನೇ ನಿತ್ಯ ರಾಮ್ ಮದುವೆ ಆಗ್ತಾರೆ. ಮನೆಯಲ್ಲಿ ಒಪ್ಪಿಗೆ ಪಡೆದು ಅದ್ಧೂರಿಯಾಗಿ ಮದುವೆ ಆಗಿ ತುಂಬಾ ಸೆಲೆಬ್ರೇಷನ್ ಅನ್ನು ಕೂಡ ಮಾಡ್ತಾರೆ. ನಿತ್ಯ ರಾಮ್ ಆಗ ಆಸ್ಟ್ರೇಲಿಯಾಕ್ಕೆ ಹೋಗಿ ಸೆಟಲ್ ಆಗ್ತಾರೆ. ಬಿಕಾಸ್ ಅವರ 2ನೇ ಪತಿ ಆಸ್ಟ್ರೇಲಿಯಾದಲ್ಲೇ ಇರೋದು. ಆ ಕಾರಣಕ್ಕಾಗಿ ಮದುವೆ ಆದಮೇಲೆ ನಿತ್ಯ ರಾಮ್ ಆಸ್ಟ್ರೇಲಿಯಾಕ್ಕೆ ಹೋಗಲೇಬೇಕಾಗತ್ತೆ. ಮದುವೆ ಆದ ಮೇಲೆ ಆಸ್ಟ್ರೇಲಿಯಾದಲ್ಲಿ ತನ್ನ ಗಂಡನ ಜೊತೆಗೆ ಜೀವನವನ್ನು ಕಳೀತಾ ಇದ್ರು ನಿತ್ಯ ರಾಮ್. ಆದರೆ ಉದಯ ಟಿವಿಯಲ್ಲಿ ನಂದಿನಿ ಅನ್ನುವಂಥ ಒಂದು ಸೀರಿಯಲ್ ಪ್ರಸಾರವಾಗ್ತಿತ್ತು. ಆ ಸೀರಿಯಲಲ್ಲಿ ಮೇನ್ ಪಾತ್ರಧಾರಿಯಾಗಿ ನಿತ್ಯ ರಾಮ್ ಕಾಣಿಸ್ಕೊಂಡಿದ್ರು. ಆದರೆ ನಿತ್ಯ ರಾಮ್ ಆಸ್ಟ್ರೇಲಿಯಾಕ್ಕೆ ಹೋಗಿ ಸೆಟಲ್ ಆಗ್ತಾರೆ ಅನ್ನುವಂಥ ಕಾರಣಕ್ಕಾಗಿ ಆ ಸೀರಿಯಲನ್ನು ಆದಷ್ಟು ಬೇಗ ಮುಗಿಸಿದ್ರು. ಯಾಕಂದರೆ ಮೇನ್ ಪಾತ್ರಧಾರಿಗೆ ಇಲ್ಲ ಅಂತಂದರೆ ಆ ಸೀರಿಯಲ್ ಇನ್ನು ಬರೋದಕ್ಕಿಂತ ಸುಮ್ಮನಿರೋದೇ ವಾಸಿ ಅಂತ ಆ ಸೀರಿಯಲನ್ನು ಕೂಡ ಮುಗಿಸಿದ್ರು. ಈಗ ಮದುವೆಯಾಗಿ 1-2 ವರ್ಷಗಳ ಕಾಲ ಆಯಿತು. ಆಸ್ಟ್ರೇಲಿಯಾದಲ್ಲಿ ಬೀಡು ಬಿಟ್ಟಿದ್ರು ನಟಿ ನಿತ್ಯ ರಾಮ್. ಇನ್ನೇನು 2ನೇ ಮದುವೆ ಆದಮೇಲೆ ಚೆನ್ನಾಗಿದ್ದಾರೆ, ಮಕ್ಕಳು ಗಂಡ ಅಂತ ಚೆನ್ನಾಗಿರ್ತಾರೆ ಅಂತಲೇ ಎಲ್ಲರೂ ಭಾವಿಸಿದ್ರು. ಯಾಕಂದರೆ ಈಗಾಗಲೇ ನಿತ್ಯ ರಾಮ್ ಅವ್ರಿಗೆ 35 ಅಥವಾ 36 ವರ್ಷ ಆಗಿದೆ. ಹಾಗಾಗಿ ಗಂಡ ಮಗು ಅಂತ ತನ್ನ ವೈಯಕ್ತಿಕ ಜೀವನವನ್ನು ಚೆನ್ನಾಗಿ ಮಾಡಿಕೊಂಡು ಚೆನ್ನಾಗೇ ಇರ್ತಾರೆ. ವೆಲ್ ಸೆಟೆಡ್ ಫ್ಯಾಮಿಲಿ ಹುಡುಗನನ್ನೇ ಮದುವೆ ಆಗಿರೋದ್ರಿಂದ ದುಡ್ಡು ಕಾಸಿನ ಸಮಸ್ಯೆಯೂ ಇರೋದಿಲ್ಲ. ಹಾಗಾಗಿ ಮದುವೆ ಆದ ನಂತರ ಮಗು ಮಾಡಿಕೊಂಡು ಚೆನ್ನಾಗಿರ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಈ ರೀತಿಯಾಗಿ ಯೋಚನೆ ಮಾಡಿದವರಿಗೆ ಇದೀಗ ಶಾಕ್ ಆಗಿಬಿಟ್ಟಿದೆ. ಅತಿ ದೊಡ್ಡ ರಿಸ್ಕ್ ಒಂದನ್ನು ನಿತ್ಯ ರಾಮ್ ತೆಗೆದುಕೊಂಡಿದ್ದಾರೆ. ಹೌದು, ಮದುವೆ ಆಗಿ ಆಸ್ಟ್ರೇಲಿಯಾದಲ್ಲಿ ಸೆಟಲ್ ಆಗಿದ್ದಂಥ ನಿತ್ಯ ರಾಮ್ ಇದೀಗ ವಾಪಸ್ ಬರ್ತಾ ಇದ್ದಾರೆ. ಅದು ಕೂಡ ತನ್ನ ಕೆರಿಯರಿಗೋಸ್ಕರ ಅಂತಂದ್ರೆ ನೀವು ಶಾಕ್ ಆಗ್ತೀರಾ.
ಕೆಲವರು ನಿತ್ಯಾರಾಮ್ಗೆ ಕಾಲು ಎಳಿತಿದ್ದಾರೆ. ಇಷ್ಟಾದ್ಮೇಲೂ ನಿಮಗೆ ಬುದ್ಧಿ ಬಂದಿಲ್ವಾ? ಈಗಲೂ ಕೆರಿಯರ್ ಅಂತಿದ್ದೀರಾ. 2ನೇ ಮದುವೆ ಆಗಿ ಆಸ್ಟ್ರೇಲಿಯಾದಲ್ಲಿ ಸೆಟಲ್ ಆಗಿದ್ರಿ, ಚೆನ್ನಾಗಿ ಗಂಡ ಮಗು ಅಂತ ಇರ್ಬೋದಿತ್ತಲ್ಲ, ಯಾಕೆ ವಾಪಸ್ ಬಂದ್ರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಆದರೆ ತುಂಬ ಬೇಡಿಕೆಯ ಮೇಲೆ, ಆನ್ ಡಿಮ್ಯಾಂಡ್ ಮೇಲೆ ನಿತ್ಯಾರಾಮ್ ಆಸ್ಟ್ರೇಲಿಯಾವನ್ನು ತೊರೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತನ್ನ 2ನೇ ಪತಿ ಮತ್ತು ಆಸ್ಟ್ರೇಲಿಯಾ ಎರಡನ್ನು ಬಿಟ್ಟು ಇದೀಗ ವಾಪಸ್ ಬಂದಿದ್ದಾರೆ, ಅದು ಕೂಡ ಸೀರಿಯಲ್ಗಾಗಿ. ಹೌದು, ಇದೀಗ ಶಾಂತಿ ನಿವಾಸ ಅನ್ನುವಂಥ ಒಂದು ಹೊಸ ಸೀರಿಯಲ್ ಪ್ರಾರಂಭವಾಗ್ತಾ ಇದೆ. KGF ರೇಂಜಲ್ಲಿ ಈ ಪ್ರೋಮೋ ಕೂಡ ರಿಲೀಸ್ ಆಗಿದೆ. ಇದು ಪ್ರೀತಿ ಮತ್ತು ದ್ವೇಷದ ಸಾರುವಂಥ ಒಂದು ಕಥೆ ಉಳ್ಳಂಥ ಸೀರಿಯಲ್ ಆಗಿದೆ. ಈ ಸೀರಿಯಲ್ ಉದಯ ಟಿವಿಯಲ್ಲಿ ಪ್ರಸಾರವಾಗಲಿದೆ. ಈಗ ಆಲ್ರೆಡಿ ಈ ಪ್ರೋಮೋ ಕೂಡ ರಿಲೀಸ್ ಆಗಿದ್ದು, ಈ ಪ್ರೋಮೋ ನೋಡಿ ಎಲ್ರೂ ವಾವ್ ಇದೇನಿದು ಹೀಗಿದೆ ಅಂತ ಕೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಪ್ರೋಮೋ ಏನು ಚೆನ್ನಾಗಿದೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ವಿಡಿಯೋ ಮುಖಾಂತರವಾಗಿ ಈ ಪ್ರೋಮೋವನ್ನು ರಿಲೀಸ್ ಮಾಡಲಾಗಿದೆ. ಈ ಪ್ರೋಮೋದಲ್ಲಿ ನಿತ್ಯಾರಾಮ್ ಕೂಡ ಇರೋದು ಗೊತ್ತಾಗ್ತಾ ಇದೆ. ಇಲ್ಲಿ ನಿತ್ಯಾರಾಮ್ ಅವ್ರದ್ದೇ ಮೇನ್ ಪಾತ್ರ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೊ ಈ ಕಾರಣಕ್ಕಾಗಿ ಆಸ್ಟ್ರೇಲಿಯಾವನ್ನು ತೊರೆದು 2ನೇ ಗಂಡನನ್ನು ಆಸ್ಟ್ರೇಲಿಯಾದಲ್ಲೇ ಬಿಟ್ಟು ತನ್ನ ಕೆರಿಯರಿಗೋಸ್ಕರ ಕಮ್ಬ್ಯಾಕಿಗೋಸ್ಕರ ಇದೀಗ ನಿತ್ಯಾರಾಮ್ ವಾಪಸ್ ಬಂದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ತುಂಬ ಜನ ನಿತ್ಯಾರಾಮ್ಗೆ ಬೈತಾ ಇದ್ರೆ, ಇನ್ನು ಕೆಲವರು ನೀವು ಬಂದಿದ್ದು ಖುಷಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ನೀವು 2ನೇ ಮದುವೆ ಆದಮೇಲಾದರೂ ಬದಲಾಗಬೇಕಾಗಿತ್ತು, ಸಂಸಾರ ಅಂತ ಚೆನ್ನಾಗಿರ್ಬೋದಿತ್ತು, ಇದೆಲ್ಲ ಬೇಕಿತ್ತಾ ಅಂತ ಕೇಳ್ತಿದ್ದಾರೆ. ಇನ್ನು ಕೆಲವರು ಹೆಣ್ಮಕ್ಳಿಗೆ ಕೆರಿಯರ್ ಇಂಪಾರ್ಟೆಂಟ್ ಆಗುತ್ತೆ, ನೀವು ಒಳ್ಳೆ ನಿರ್ಧಾರ ತೆಗೆದುಕೊಂಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮಗೇನನ್ಸುತ್ತೆ ಅನ್ನೋದನ್ನ ನೀವು ಕೂಡ ಕಮೆಂಟ್ ಮಾಡಬಹುದು.